ನಾವು ನಿಜವಾಗ್ಲೂ ಭಾರತ ದೇಶದೊಳಗೆ ಕರ್ನಾಟಕ ಇಡೀ ಭಾರತವನ್ನು ನೋಡಕತ್ತದ. ಯಾಕೆ ನೋಡಕತ್ತದ ಅಂದ್ರೆ ಎಂದೆಂದೂ ಆಗದಿರುವಂತ ಹೋರಾಟ, ರೈತರಿಗಾಗಿ ನಡೆದಿರುವಂತ ಹೋರಾಟ ಯಾವುದಾದ್ರಿಂದ ಇದು ಕಬ್ಬಿನ ಬೆಲೆಗಾಗಿ ಹೋರಾಟ. ಅದಕ್ಕೆ ಅಲ್ಲಿ ಎಲ್ಲರೂ ಎಲ್ಲೆಲ್ಲಿ ನಿಂತ್ಕೊಂಡಿದ್ರಲ್ಲ ಅಲ್ಲಿ ಒಂದು 5 ನಿಮಿಷ ಸಮಾಧಾನ ನೋಡ್ರಿ. ಬಹಳಷ್ಟು ಜನ ನೀವೆಲ್ಲ ಕೂತ್ಕೊಂಡ್ರೆ ಬಹಳ ಚಲೋ ಆಗ್ತದ. ಬಹುತೇಕ ಅಣ್ಣವ್ರ ನಾನು ಸ್ವಾಭಿಮಾನಿ ಒತ್ತಾರ ಬರ್ರಿ. ಯಾಕೆ ಒತ್ತಾಡ್ರಿ? ಇಲ್ಲ ಅಣ್ಣವ್ರೆ ಮಹಾಸ್ವಾಮೀಜಿಗಳು ಮಾತಾಡೋರು, ಅವ್ರು ಏನ್ ಮಾತಾಡೋರು, ಯಾರ ಸಂಬಂಧ ಮಾತಾಡೋರು, ಈಗ ಜನ ಆಜುಬಾಜುಕಿನವರು ಸೇರಿದ್ದಾರೆ. ಅದಕ್ಕೆ ಅದಕ್ಕೆ ಸ್ವಾಮೀಜಿ ಅವರು ನಮ್ಮ ಮಹಾರಾಷ್ಟ್ರ ನಿಲ್ರಿ. ಯಾಕೆ ನಿಲ್ಲ ಸಾಹೇಬ್ರೆ? ಬನ್ನಿ ಸಾಹೇಬ್ರೆ, ನಮಸ್ಕಾರ. ಇಲ್ರಿ ಅದಕ್ಕೆ ಸ್ವಾಮೀಜಿಗಳು ಮಾರ್ಗದರ್ಶನ ಮಾಡಿದ್ರು. ನೆಟ್ಟಿಗೆಲ್ಲ ಸಮಾಧಾನ ಕೇಳ್ರಿ. ಬರ್ರಿ, ಎಷ್ಟು ಕೇಳ್ರಿ ಸ್ವಾಮೀಜಿಗಳು ಆಶೀರ್ವಾದ ಕೇಳ್ರಿ. ನಾನು ಇಲ್ಲಿ ನಿಮ್ಮ ವಿಧಾನಸಭೆಯನ್ನು ಅಲ್ಲಾಡಿಸಿದ ಚಡ್ಡಿ ಒದ್ದೆ ಆಗಿದೆ. ನ್ಯಾಯ ಸಿಗುತ್ತೆ, ಸಿಗಲೇಬೇಕು. ನೋಡಿ, ನಾನು ಭಾಷಣ ಮಾಡ್ಕೊಂತ ಬಂದಿಲ್ಲ. ಇಲ್ಲಿ ನೀವೆಲ್ಲ ನೋವಲ್ಲಿದ್ದೀರಾ ಒಂದು ಬೆಲೆ ಬೇಕು ಅಂತ. ಆ ಬೆಲೆ ಸಿಗ್ಲಿಕ್ಕೆ ನಂದೊಂದು ಸಣ್ಣ ಧ್ವನಿ ಬಿಟ್ಟರೆ ಬೆಳೆಯೇನಿಲ್ಲ. ನಾನು ಇಲ್ಲಿ ಭಾಷಣ ಮಾಡೋದಾಗಿರ್ಬೋದು ಅಥವಾ ನನಗೆ ರಾಜಕೀಯವಾಗಿ ಬಣ್ಣ ಬಣ್ಣದ ಮಾತುಗಳು ಕೂಡ ಆಡೋದು ಬರಲ್ಲ. ನನಗೆ ನೈಜವಾಗಿ ನಮ್ಮನೆ ಕರ್ನಾಟಕದ ಯಾವುದೇ ಮನೇಲಿ ಒಬ್ಬಟ್ಟಾಯ್ತು ಅಂತಂದ್ರೆ, ಕಡುಬು ಆಯ್ತು ಅಂತಂದ್ರೆ, ಪಾಯಸ ಮಾಡಿದ್ರೆ ಅದಕ್ಕೆ ಕಾರಣಕರ್ತರು ನೀವೇ. ನಮ್ಮ ಮನೆಯಲ್ಲಿ ಸಿಹಿಬಾಗಬೇಕು ಅಂತಂದ್ರೆ ಅದಕ್ಕೆ ಕಾರಣ ರೈತರಾಗಿದ್ರೆ ರೈತರನ್ನ ಬೀದಿ ಬೀಳಿಸಿರುವಂತ ವ್ಯವಸ್ಥೆ ಸರ್ಕಾರ ಮತ್ತೆ ನಡ್ಕೊಂತಾರೆ ರೀತಿಗೆ ನಮಗೂ ಕೂಡ ಬೇಜಾರಿದೆ. ನಮ್ಮ ರೈತರ ಜೊತೆ ಬಿತ್ತಿದ್ರ, ಮುತ್ತಿದ್ರ, ಕಳೆ ಕಿತ್ತಿದ್ರ, ನೀರು ಹರಿಸಿದ್ರ, ಏನೂ ಮಾಡಲಿಲ್ಲ. ಆದ್ರೂ ಸಾವಿರಾರು ಕೋಟಿ ಲಾಭ ಮಾಡ್ತಾರೆ ಶುಗರ್ ಫ್ಯಾಕ್ಟರಿ ಓನರ್ಗಳು. ನಿಮಗೆ ನ್ಯಾಯವಾದಂತ ಬೆಲೆ ಕೊಡಲೇಬೇಕು, ಕೊಟ್ಟೇ ಕೊಡ್ತಾರೆ, ಕೊಡಲೇಬೇಕು. ಆಮೇಲೆ ಇದು ನಿಮ್ಮ ಹಕ್ಕು, ನಿಮ್ಮ ಹಕ್ಕುಗೋಸ್ಕರ ಹೋರಾಟ. ಆಮೇಲೆ ಹೋರಾಟ ಬೆಳಗಾವಿಗೇನು ಹೊಸವೇನಲ್ಲ. ಸಾಕಷ್ಟು ಹೋರಾಟಗಳಿಗೆ ಬೆಳಗಾವಿ ಒಂದು ದೊಡ್ಡ ಹೆಸರುವಾಸಿಯಾಗಿದೆ. ಸ್ವಾಮೀಜಿಗಳು ಹೇಳುವ ಹಾಗೆ ನಾವೆಲ್ಲರೂ ಕೂಡ ಒಂದು ಸ್ವಲ್ಪ ಡಿಸಿಪ್ಲಿನ್ ಒಂಚೂರು ಮೇಂಟೈನ್ ಮಾಡ್ಕೊಂಡ್ರೆ ಸಾಕು, ಬರೀ ಏನು ಅವಶ್ಯಕತೆ ಇಲ್ಲ. ಆಮೇಲೆ ಕರ್ನಾಟಕದಲ್ಲಿ 81 ಶುಗರ್ ಫ್ಯಾಕ್ಟರೀಸ್ ಇದೆ. ನಾನೀಗ ಬಿಗಿ ಬಂದಲ್ಲಿ ನಂಗೂ ಗೊತ್ತಾಗಿದೆ 81 ಶುಗರ್ ಫ್ಯಾಕ್ಟರಿಗಳಿದೆ. ಅಂದು ಬ್ರಿಟಿಷ್ ಇವತ್ತು ದುಡ್ಡಿರುವಂತ ದೊಡ್ಡವರು ಶುಗರ್ ಫ್ಯಾಕ್ಟರಿ ಓನರ್ಗಳಾಗಿದ್ದಾರೆ. ನಿಮ್ಮವರಿಗೆ ನ್ಯಾಯವಾದಂತ ಬೆಲೆ ಕೊಡಬೇಕಾದ್ದು ಶುಗರ್ ಫ್ಯಾಕ್ಟರಿಗಳ ಕೆಲಸ. ಶುಗರ್ ಫ್ಯಾಕ್ಟರಿಗಳಿಗೆ ಶುಗರ್ ಫ್ಯಾಕ್ಟರಿಗಳಿಗೆ ಮೂರ್ಧಾರ ಹಾಕ್ಬೇಕಿರೋದು ಕಾಂಗ್ರೆಸ್ ಸಿದ್ದರಾಮಯ್ಯನವರ ಸರ್ಕಾರದ ಕೆಲಸ. ಅದನ್ನ ಅವ್ರು ಮಾಡ್ತಾರೆ ಅಂತ ನಾವು ನಂಬಿದ್ದೇವೆ. ಅದು ಆಗ್ಲೇಬೇಕು, ಆಗೇ ಆಗುತ್ತೆ. ತಾವೆಲ್ಲರೂ ಕೂಡ ತಾಳ್ಮೆಯಿಂದ ಥ್ಯಾಂಕ್ ಯು ಸರ್. ಆಗುತ್ತೆ, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಖಂಡಿತ ಸಿಕ್ಕೇ ಸಿಗುತ್ತೆ. ನಾವು ಕೂಡ ನಿಮ್ಮ ಧ್ವನಿಯಾಗಿದ್ದೇವೆ.
ಎಸ್ ನಾವು ಕೂಡ ನಿಮ್ಮ ಧ್ವನಿಯಾಗಿದ್ದೀವಿ. ನನ್ನನ್ನ ಇಲ್ಲಿ ಕರೆದು ನನಗೆ ಒಂದು ಯೋಗ್ಯತೆ ಮೈಗೆ ಹಿಡ್ಕೊಂಡು ಮಾತಾಡಕ್ಕೆ ಅಂತ ನಮಗೆ ಮಾಡ್ಕೊಂಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ತಿಳಿಸುತ್ತಾ ಒಂದೊಂದರಿಂದ ಈ ಹೋರಾಟಕ್ಕೆ ನಿಮಗೆ ಏನ್ ಸಿಗಬೇಕು ಚಿಕ್ಕ ಸಿಗುತ್ತೆ. ಧನ್ಯವಾದಗಳು. ನಾನು ಸ್ವಾಮೀಜಿ ಹೋಗ್ತೀನಿ. ಧನ್ಯವಾದಗಳು.